ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಕಿವೀಸ್ ವಿರುದ್ಧದ ಪಂದ್ಯಕ್ಕೆ ಹೇಗಿದೆ ನೋಡಿ. ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಮ್ಮ ಭಾರತ ತಂಡ ಕೊನೆಯ ಲೀಗ್ ಪಂದ್ಯ ಆಡ್ತಿರೋದು ಕಿವೀಸ್ ವಿರುದ್ಧ. ಮಾರ್ಚ್ 2ಕ್ಕೆ ಈ ಒಂದು ಪಂದ್ಯ ಕೂಡ ದುಬೈ ಅಂಗಳದಲ್ಲಿ ನಡೀತಿದೆ. ಹೀಗಾಗಿ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ರಬಲ್ ಪ್ಲೇಯಿಂಗ್ ಯಾವ ಥರ ಇರಲಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಿವೀಸ್ ವಿರುದ್ಧದ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಈ ಥರ ಇದೆ. ಎಂದಿನಂತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಅವ್ರ ಜೊತೆ ಇನ್ನಿಂಗ್ಸ್ ಆರಂಭಿಸರು ಶುಭ್ಮನ್ ಗಿಲ್. ನಂಬರ್ 3 ಎಂದಿನಂತೆ ಕಿಂಗ್ ವಿರಾಟ್ ಕೊಹ್ಲಿ ಇದ್ದರೆ ನಂಬರ್ 4 ಶ್ರೇಯಸ್ ಅಯ್ಯರ್, ನಂಬರ್ 5 ಅಕ್ಷರ್ ಪಟೇಲ್, ನಂಬರ್ 6 ಕೆಎಲ್ ರಾಹುಲ್, ನಂಬರ್ 7 ಹಾರ್ದಿಕ್ ಪಾಂಡ್ಯ, ನಂಬರ್ 8 ಜಡೇಜಾ, ನಂಬರ್ 9 ಕುಲ್ದೀಪ್ ಯಾದವ್, ನಂಬರ್ 10 ಹರ್ಷಿತ್ ರಾಣಾ ಇದ್ದರೆ ನಂಬರ್ 11 ಮೊಹಮ್ಮದ್ ಸಿಮಿ ಇಂಜುರಿ ಆಗಿರೋದ್ರಿಂದ ಅವರ ಜಾಗಕ್ಕೆ ಹರ್ಷದೀಪ್ ಬರಬಹುದು. ಅಂದರೆ ಕೆಎಲ್ ರಾಹುಲ್ ಅವರ ಜಾಗಕ್ಕೆ ಇಲ್ಲಿ ರಿಷಬ್ ಪಂತ್ನ ಆಡಿಸಿದ್ರು ಕೂಡ ಆಡಿಸಬಹುದು. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಯಾವುದು ಇರಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.